ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಫ್ರೀದವರು ಸೇರಿಕೊಳ್ಳಿ. ಎಲ್ಲ ಟೀಚರ್ಸ್ ಬರಬೇಕು ಮಾತ್ರ, ಸ್ವಲ್ಪ ಬೇಗ ಬರಬೇಕು. ಟೀಚರ್ಸ್ ಯಾರೆಲ್ಲ ಇದ್ದೀರಿ ಬನ್ನಿ, ಸ್ವಲ್ಪ ಬೇಗ ಬರಬೇಕು ಮಾತ್ರ. ನೈನ್ತವರೆಲ್ಲ ಒಂದ್ಸಲ ಅಡ್ಡ ಬೀಳಿ. ಟೀಚರ್ಸ್ ಕೂಡ ಅಡ್ಡ ಬೀಳಿ. To provide a heartfelt perspective from the parents' side, we are honored to have Shri Devi Charan Setti, the Vice Principal of Vivekananda Pre-University College, Puttur, to share a few words. ಜೈ ಶ್ರೀರಾಮ್. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೇವೆ. ಮೊನ್ನೆ LKG ಅಥವಾ ಪ್ರೀ ನರ್ಸರಿಗೆ ನಾವು ಮಕ್ಕಳನ್ನು ಸೇರಿಸಲಿಕ್ಕೆ ಬರುವಾಗ ನಾನು ಕ್ಲಾಸಿಗೆ ಹೋಗುವುದಿಲ್ಲ ಅಂತ ಹೇಳಿ ರಚ್ಚೆ ಹಿಡಿತಿದ್ದ ಮಕ್ಕಳು ಇವತ್ತು 10ನೇ ಕ್ಲಾಸ್ಗೆ ಬಂದು ಅವರ ಅಂತಿಮ ಹಂತದಲ್ಲಿ ಎಕ್ಸಾಮ್ ಬರೆಯುವ ಈ ಹಂತದಲ್ಲಿದ್ದಾರೆ. ಈ 10 ವರ್ಷಗಳ ಕಾಲ ನಮಗೆ ಬೇರೆ ಯಾವುದೇ ತಲೆಬಿಸಿ ಕೂಡ ಇರಲಿಲ್ಲ. ಪೇರೆಂಟ್ಗಳಾದ ನಮಗೆ ಯಾವುದೇ ತಲೆಬಿಸಿಗಳಿರಲಿಲ್ಲ. ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಶಿಕ್ಷಣ. ಆದರೆ ಈ 10ನೇ ತರಗತಿ ಮುಗಿಯುವ ಈ ಹಂತದಲ್ಲಿ ಮಕ್ಕಳ ಈ ಬೆಳವಣಿಗೆಯನ್ನು ಒಮ್ಮೆ ಅವಲೋಕನ ಮಾಡಿ ನೋಡುವಾಗ ಅವರಿಗೆ ಸಿಕ್ಕಿದಂತಹ ಶಿಕ್ಷಣದ ಒಟ್ಟಿಗೆ ಸಿಕ್ಕಿದಂತಹ ಸಂಸ್ಕಾರ, ಅದರಲ್ಲಿ ಪೋಷಕರಾದಂತಹ ನಮ್ಮ ಪಾತ್ರ ಎಷ್ಟಿದೆಯಾ ಅದಕ್ಕಿಂತಲೂ ಒಂದು ಹೆಜ್ಜೆ ಜಾಸ್ತಿ ನಮ್ಮ ಶಿಕ್ಷಕರದ್ದು. ಇವತ್ತಿನ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿದಾಗ ನನ್ನ ಮನಸ್ಸಿಗೆ ಬಂದಿದ್ದು, ಇಷ್ಟು ವರ್ಷಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡುವಾಗ ಅದರಲ್ಲಿ ಉತ್ತಮವಾದ ಕಾರ್ಯಕ್ರಮಗಳು ಅಂತ ಹೇಳಿ ಇದ್ದಂತಹ ಕೆಲವು ಕಾರ್ಯಕ್ರಮಗಳಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಒಂದು ಮೇಲ್ಪಂಕ್ತಿಯಲ್ಲಿ ನಿಲ್ಲುತ್ತದೆ. ಈ ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹೈಸ್ಕೂಲ್ನ ಆಡಳಿತ ಮಂಡಳಿಯ ಎಲ್ಲರಿಗೂ, ಅದೇ ರೀತಿ ಶಿಕ್ಷಕ ವೃಂದದವರಿಗೂ ಕೂಡ ನಮ್ಮ ಪೋಷಕರ ಪರವಾಗಿ ಒಂದು ದೊಡ್ಡ ಕರತಾಡನವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ಹೇಳಿದ ಹಾಗೆ ಶಿಕ್ಷಣ ಕೊಡಲಿಕ್ಕೆ ನಮ್ಮಲ್ಲಿ ಹಲವಾರು ಸಂಸ್ಥೆಗಳಿದ್ದಾವೆ. ಆದರೆ ಮೌಲ್ಯಾಧಾರಿತ ಶಿಕ್ಷಣ, ಸಂಸ್ಕಾರತೆಯಾದಂಥ ಶಿಕ್ಷಣ ಅಂತ ಹೇಳುವಂಥದ್ದು ನಮಗೆ ಇಂಥ ಕೆಲವು ಸಂಸ್ಥೆಗಳಲ್ಲಿ ದೊರೆಯಲಿಕ್ಕೆ ಸಾಧ್ಯ. ಈ ಹಂತಕ್ಕೆ ಮಕ್ಕಳು ಬರುವಾಗ ಶಿಕ್ಷಣದ ಜೊತೆ ಎಷ್ಟು ಉಳಿದ ವಿಷಯಗಳನ್ನು ಕಲಿತಿದ್ದಾರಾ, ಅದು ಅವರು ಉಚ್ಚಾರ ಮಾಡುವಂತಹ ಮಂತ್ರಗಳಿರ್ಬೋದು, ಅಥವಾ
ನಮ್ಮ ಕಾಲೇಜಿಗೆ ಬರುವಾಗಲೂ ಕೂಡ ಹಾಗೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಂದ ಕಾಲೇಜಿಗೆ ಬರ್ತಾರೆ. ಆದರೆ ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಂದ ಬಂದಂಥ ಮಕ್ಕಳು ಯಾರು ಅಂತ ಹೇಳಿ ಅವರು ನಮಗೆ ಒಂದು ವಿಶ್ ಮಾಡುವಾಗಲೇ ಗೊತ್ತಾಗುತ್ತೆ, ಒಂದು ನಮಸ್ಕಾರ ಮಾಡುವಾಗಲೇ ಗೊತ್ತಾಗುತ್ತೆ. ಇದರ ಹಿಂದೆ ಖಂಡಿತವಾಗಲೂ ಶಿಕ್ಷಕರದ್ದು ತುಂಬ ದೊಡ್ಡ ಪಾತ್ರ ಇದೆ. ಎಲ್ಲ ಪೋಷಕರ ಪರವಾಗಿ ಇನ್ನೊಮ್ಮೆ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಶಿರಬಾಗಿ ನಮಸ್ಕರಿಸ್ತಾ ಇದ್ದೇನೆ. ಈ 10 ವರ್ಷಗಳ ಕಾಲ, ಅದರಲ್ಲೂ ಕೂಡ ಅವರು 10th ಬರುವಾಗ ಯಾವ ರೀತಿಯಲ್ಲಿ ನಾವು ಶಿಕ್ಷಕರಾದಂಥ ನೀವು ಅವರ ಹಿಂದೆ ಬೀಳ್ತೀರಿ, ಅವರಿಗೆ ಎಷ್ಟು ತರಗತಿಗಳನ್ನು ತೆಗೆದುಕೊಳ್ತೀರಿ, ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಎಷ್ಟು ತೆಗೆದುಕೊಳ್ತೀರಿ ಅಂತ ಹೇಳುವುದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಬೆಳಿಗ್ಗೆ 8 ಗಂಟೆಗೆ ಬರಬೇಕು ಅಂತ ಹೇಳುವಾಗ ಮನೆಯಲ್ಲಿ ನಾವು ಒಮ್ಮೊಮ್ಮೆ ಹೇಳುವುದಿರ್ಬೋದು, ಇಷ್ಟು ಬೇಗ ಯಾಕೆ ಕ್ಲಾಸ್ ಮಾಡ್ತಾರೆ, ನಮಗೆ ಅವರಿಗೆ ಒಂದು ಸರಿಯಾದಂಥ ತಿಂಡಿ ಮಾಡಿಕೊಡ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಅಂತ ಹೇಳುವಂಥದ್ದು ಮಾತುಗೆ ಬಂದಿರ್ಬೋದು. ಆದರೆ ಈ ಹಂತದಲ್ಲಿ ನಾವು ಒಮ್ಮೆ ಆಲೋಚನೆ ಮಾಡಬೇಕು, ಆ ತರಗತಿಯನ್ನು ತೆಗೆದುಕೊಳ್ಳುವಂಥ ಶಿಕ್ಷಕರು ಅವರು ಅವರ ಮನೆಯಲ್ಲಿ ಎಷ್ಟು ಹೊತ್ತಿಗೆ ಏಳಬೇಕು, ಅವರ ಮನೆಯಲ್ಲಿ ಅವರು ಬೆಳಿಗ್ಗೆ ಮಾಡುವಂಥ ಕಾರ್ಯಗಳನ್ನೆಲ್ಲ ಎಷ್ಟು ಬೇಗ ಮಾಡಬೇಕು, ಸ್ಕೂಲಿಗೆ ಬಂದು ಪುನಃ ಅವರು ಕ್ಲಾಸ್ಗಳನ್ನು ತಗೊಳ್ಬೇಕು. ಖಂಡಿತವಾಗಲೂ ನಿಮ್ಮ ಅಪಾರ ಶ್ರದ್ಧೆಯನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇವೆ. ಅಷ್ಟು ಮಾತ್ರ ಅಲ್ಲ, 3 ಪ್ರಿಪರೇಟರಿಗಳು ಈಗಾಗಲೇ ನಡೆಸಿದ್ದೀರಿ. ಎಕ್ಸಾಮ್ಗಳನ್ನು ನಡೆಸುವಂಥದ್ದು ಅಷ್ಟು ಸುಲಭದ ಕೆಲಸವಲ್ಲ. ನಾನು ಕೂಡ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಕಾರಣ ನನಗೆ ಕೂಡ ಅದರ ಸಮಸ್ಯೆಗಳ ಅರಿವಿದೆ. ಎಕ್ಸಾಮ್ ಮಾಡೋದು ಹೇಗಿದ್ದರೂ ಮಾಡ್ಬೋದು, ಆದರೆ ಕ್ಲಪ್ತ ಸಮಯಕ್ಕೆ ಆ ಎಕ್ಸಾಮ್ ಪೇಪರ್ಗಳ ವ್ಯಾಲ್ಯೂಷನ್ಗಳನ್ನು ಕೂಡ ಮಾಡುವಂಥದ್ದು ಅಷ್ಟೇ ಕಷ್ಟದ ಕೆಲಸ. ಅದೇ ರೀತಿ ಎಲ್ಲ ಮಕ್ಕಳು ಕೂಡ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಒಳ್ಳೆಯ ಅಂಕ ಪಡೆಯುವಂಥ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಅಂಕ ಪಡೆಯುವ ಹಾಗೆ, ಸಾಧಾರಣ ಮೀಡಿಯಮ್ ಒಂದು 60-70% ತೆಗೆಯುವಂಥ ಮಕ್ಕಳು ಜಾಸ್ತಿ ತೆಗೆಯುವ ಹಾಗೆ, ಉತ್ತೀರ್ಣರಾಗಲಿಕ್ಕೆ ಕಷ್ಟ ಇರುವಂಥ ಮಕ್ಕಳು ಒಳ್ಳೆಯ ಮಾರ್ಕು ತೆಗೆಯುವ ಹಾಗೆ ಹಗಲು ಇರುಳು ಅವರ ಹಿಂದೆ ಬಿದ್ದು ಆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ಪ್ರತಿಯೊಂದು ತರಗತಿಯಲ್ಲಿ ಕೂಡ ಒಂದು 40ರಿಂದ 45 ಮಕ್ಕಳು ಮಾತ್ರ ಇರ್ತಾರೆ. ಒಂದೇ ಕ್ಲಾಸಲ್ಲಿ ಹೆಚ್ಚು ಮಕ್ಕಳನ್ನು ಹಾಕಿ ಕ್ಲಾಸ್ ಮಾಡ್ಬೋದು, ಆದರೆ ಇಲ್ಲಿ ಆ ರೀತಿ ಮಾಡ್ತಾ ಇಲ್ಲ. ಯಾವಾಗ ನಾವು ಹೆಚ್ಚು ತರಗತಿಗಳನ್ನು ಮಾಡ್ತೇವೋ ಆಗ ಅಷ್ಟೇ ಹೆಚ್ಚಾದಂಥ ವರ್ಕ್ಲೋಡ್ ಕೂಡ ಬೀಳುತ್ತೆ. ಆದರೂ ಕೂಡ ಅದನ್ನು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಮಕ್ಕಳ ವಿದ್ಯಾಭ್ಯಾಸ ಒಂದು ಒಳ್ಳೆಯ ರೀತಿಯಲ್ಲಿ ನಡೀಬೇಕು ಅಂತ ಹೇಳುವಂಥ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದೀರಿ. ಇದಕ್ಕೆ ಇನ್ನೊಮ್ಮೆ ಎಲ್ಲ ಪೋಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳುವಂಥದ್ದು ಒಂದೇ, ಕನಸುಗಳನ್ನು ಕಾಣಿ. ಕನಸು ಕಂಡ್ರೆ ಸಾಕಾಗೋದಿಲ್ಲ, ಆದರೆ ಹಿಂದೆ ಬೀಳಬೇಕಾಗುತ್ತೆ. ಇನ್ನು ಕೆಲವು ದಿವಸಗಳಿರುವಂಥದ್ದು, 10ನೇ ಕ್ಲಾಸ್ ಇರ್ಬೋದು ಅಥವಾ PUCಯ ಆ 2 ವರ್ಷಗಳಿರ್ಬೋದು. ನಮ್ಮ ಎಫರ್ಟ್ಗಳು ತುಂಬ ಬೇಕು. ಆ ಎಫರ್ಟ್ಗಳು ಇದ್ದರೆ ಮಾತ್ರ ನಮಗೆ ಮುಂದೆ ಸಕ್ಸಸ್ ಸಿಗುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಪೋಷಕರಿಗೆ ಕೂಡ ಒಂದು ಮನವಿ, ನಮ್ಮ ಮಕ್ಕಳ ಕೆಪ್ಯಾಸಿಟಿ ಏನು ಅಂತ ಹೇಳುವುದನ್ನೊಮ್ಮೆ ಅರಿತುಕೊಳ್ಳುವ. ಎಕ್ಸಾಮಲ್ಲಿ ಸಿಗುವಂಥ ಅಂಕಗಳ ಎಕ್ಸ್ಪೆಕ್ಟೇಷನ್ ಕೂಡ ಅದೇ ರೀತಿಯಲ್ಲಿ ಇರಲಿ. ಮುಂದಕ್ಕೆ PUC ಹಂತಕ್ಕೆ ಬರುವಾಗಲೂ ಕೂಡ ಅವರ ಮಾರ್ಕ್ಗಳನ್ನು ನೋಡಿಕೊಂಡು ಅವರು ಯಾವುದನ್ನು ತೆಗೆದುಕೊಳ್ಬೇಕು ಅಂತ ಹೇಳುವಂಥ ಒಂದು ನಿರ್ಧಾರವನ್ನು ಮಾಡಿಕೊಳ್ಳಿ. ಅವಕಾಶಕ್ಕಾಗಿ ಧನ್ಯವಾದಗಳು. To our outgoing students who wish to share their experiences, memories and aspirations, this is a moment for each of you to reflect your time here and express your thoughts. ಮಾ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಲ್ಲಿ ಬಂದಿರುವಂಥ ಅತಿಥಿಗಳಿಗೆ, ಶಾಲಾ ಆಡಳಿತ ಮಂಡಳಿಯ ಸದಸ್ಯರಿಗೆ, ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಎಲ್ಲ ನನ್ನ ನೆಚ್ಚಿನ ಶಿಕ್ಷಕರಿಗೆ, ಪೋಷಕರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು. ಇಲ್ಲಿ ನಾನು 12 ವರ್ಷ ಎಂದರೆ LKGಯಿಂದ ಈಗಿನವರೆಗೂ ಕಲಿಯುತ್ತಿದ್ದೇನೆ. ಇದಕ್ಕೆ ಮುಖ್ಯವಾದ ಕಾರಣ ಈ ಶಾಲೆಯಲ್ಲಿ ನನಗೆ ಕಲಿಸಿಕೊಟ್ಟಂತಹ ಸಂಸ್ಕೃತಿ ಎಂದರೆ, ಬೆಳಗ್ಗೆ ಬೇಗ ಎದ್ದು ನನ್ನ ನಿತ್ಯ ಕರ್ಮಗಳನ್ನೆಲ್ಲ ಪೂರೈಸಿ ದೇವರಿಗೆ ದೀಪವನ್ನು ಹಚ್ಚಿ ನಮಸ್ಕರಿಸಿ, ಹಿರಿಯರನ್ನೆಲ್ಲ ನಮಸ್ಕರಿಸಿ ಹಣೆಗೊಂದು ತಿಲಕವನ್ನಿಟ್ಟು ಬರುವುದು.
ಇದೊಂದು ಉದಾಹರಣೆಯಷ್ಟೇ. ಇಂತಹ ಹಲವಾರು ವಿಷಯವನ್ನು ನಮ್ಮ ಶಾಲೆಯಲ್ಲಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ಮೊದಲಿಗೆ ನನ್ನ ತಂದೆ ತಾಯಿಗೆ ನಾನು ಧನ್ಯವಾದವನ್ನು ಹೇಳಲು ಇಷ್ಟಪಡುತ್ತೇನೆ. ಯಾಕೆಂದರೆ ನನ್ನನ್ನು ಇಷ್ಟು ಒಳ್ಳೆಯ ಶಾಲೆಯಲ್ಲಿ ಕಲಿಸಿಕೊಟ್ಟದ್ದಕ್ಕೆ. ನಾನು ಏನೇ ತಪ್ಪು ಮಾಡಿದರೂ ನನ್ನನ್ನು ತಿದ್ದಿ ಬುದ್ಧಿ ಹೇಳಿ ಸರಿಪಡಿಸಿದ ನನ್ನ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. ನಮ್ಮೊಂದಿಗೆ ಕಾಲ ಕಳೆದ ಎಲ್ಲ ಸ್ನೇಹಿತರಿಗೆ ನನ್ನ ಈ ವರ್ಷ ತುಂಬ ಎಂಜಾಯ್ ಮಾಡಿದ್ದೇನೆ. ನನ್ನನ್ನು ಪ್ರೋತ್ಸಾಹಿಸಿ SPL ಸ್ಥಾನಕ್ಕೆ ಏರಿಸಿದ ನನ್ನ ಎಲ್ಲ ಮಿತ್ರರಿಗೂ ಹಾಗೂ ನನ್ನ ಕ್ಲಾಸ್ ಟೀಚರ್ ಶಾಂತಿ ಮ್ಯಾಮ್ ಇವರಿಗೆ ಧನ್ಯವಾದಗಳು. ಇವರು ಪ್ರೋತ್ಸಾಹಿಸದಿದ್ದರೆ ನನಗೆ ಇಂತಹ ಒಳ್ಳೆಯ ಅನುಭವವನ್ನು ಪಡೆಯಲು ಸಾಧ್ಯವಿರುತ್ತಿರಲಿಲ್ಲ. 10ನೇ ತರಗತಿಯೇ ಬರುವ 9th ನಾನೊಂದು ಸಲಹೆ ಕೊಡಲು ಇಷ್ಟಪಡುತ್ತೇನೆ. ಅದೇನೆಂದರೆ, ನೀವು ನಿಮ್ಮ ಕೊನೆಯ ವರ್ಷವನ್ನು ಎಂಜಾಯ್ ಮಾಡಿ, ಆದಷ್ಟು ಎಂಜಾಯ್ ಮಾಡಿ. ಯಾಕೆಂದರೆ ಈ ವರ್ಷ ನಿಮಗೆ ಒಂದು ರಿಪೀಟ್ ಆಗದ ವರ್ಷ ಅಂತ ಹೇಳ್ಬೋದು. ಆದರೆ ಅದರೊಟ್ಟಿಗೆ ನೀವೆಷ್ಟಾಗ್ತದೆ ಅಷ್ಟೇ ಫೋಕಸ್ ಆಗಿ ಓದಬೇಕು. ಯಾಕೆಂದರೆ ನಮ್ಮ ಶಾಲೆಗೆ ನಾವೊಂದು ಹೆಸರು ಕೊಡಬೇಕಂತೂ ನಮ್ಮದೊಂದು ಆಸೆ ಆಗಿರ್ತದೆ ಅಷ್ಟೇ. ಹಾಗೆ ಈ ವರ್ಷ SSLC ಎಕ್ಸಾಮ್ ಬರೆಯುವ ನನ್ನ ಮಿತ್ರರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ನನ್ನ ಹಾಗೂ ನನ್ನ ಫ್ರೆಂಡ್ಸ್ನ ಎಲ್ಲ ಪೂರೈಕೆಗಳನ್ನು ಪೂರೈಸಿದ ನಮ್ಮ ಮುಖ್ಯ ಗುರುಗಳಾದ ಸತೀಶ್ ಸರ್ ಇವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ನಾನು ಏನೇ ತಿಳಿದು ಅಥವಾ ತಿಳಿಯದೆ ಏನೇ ತಪ್ಪು ಮಾಡಿದರೂ ಅದನ್ನು ಕ್ಷಮಿಸಬೇಕಾಗಿ ನನ್ನ ಎಲ್ಲ ಶಿಕ್ಷಕರ ಹತ್ರ ಕೇಳಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. Teachers and parents and my dear friends, today is a bittersweet day as we have gathered to bid farewell to our beloved school after 12 years of wonderful memories, creativity, learning and growth. I remember all the fun moments during school day, annual days, sports, everything. I remember the days I have entered the school as a KG student, unsure of what lay ahead, and now today I am here to step into next phase of my life. Over the 12 years, we have faced countless challenges, celebrated many victories, and made lifelong friendship. Our teachers have guided us with patience, care, and wisdom, helping us become better individuals, not just academically, but also for our lives. Our school has given us a culture-based education. Our school has taught us life lessons, which will stay with us forever and forever. I would like to thank our headmaster, who has always been supportive with us. I would also like to thank Venkatesh sir, our class teacher, who has always been supportive to us. He has encouraged us in each and every field. I would also like to thank all our subject teachers and class teachers of 10th standard who have supported us in all these spheres. Thank you Shanti madam for giving me an opportunity in Pratibha Karanji. Also, I would like to thank Anuradha madam. I would like to thank Bharati S.A. madam, our previous year class teacher, and all the class teachers right from LKG to 10th standard. Our memories of school will always remain with me wherever I go or whatever I do. Once again, I would like to thank all the teachers for their continuous support and encouragement. Thank you one and all. Now, a song by 10th standard girls. ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ, ಹಿಂಬಾಲಿಸಿ ನಾನಿನ್ನ ಓದುವೆನು, ಇನ್ನಾರಿಗಂತೂ ಹೇಳ
ಕಾಣದಿರೋ ಕಥೆಯೊಂದ ಹೇಳುವೆ ನೀನೇ ನನ್ನ ಪಾಠವು ನೀನೇ ಪೂರ್ತಿ ಅಂಕವು ನನ್ನ ಬೆರಳನು ಹಿಡಿ ನೀನೇ ಜೋಪಾನ ಮಾಡಿಕೋ ಸಹಪಾಠಿಯೇ ಸಹಪಾಠಿಯೇ ಮುದದ ಗುಬ್ಬಿ ಮಾತನು ದಿನಾಲಿಸೋ ಗೂಡಂತೆ ನೀನಿರು ನನ್ನ ಜೀವದ ಪುಸ್ತಕದಲ್ಲಿರೋ ನವಿಲಿನ ಗರಿಯೇ ನೀನು ಬಳಿ ಬಂದರೆ ದೋಣಿ ಆಟವಾ ನಿನಗಾಗಿ ನಾ ಕಲಿಸುವೆ ಹಿಂಬಾಲಿಸಿ ನಾನಿನ್ನ ಬರೆಯುವೆನು ಇನ್ನಾರಿಗಂತೂ ಕಾಣದಿರೋ ಪುಟವೊಂದ ತೆರೆಯುವೆ ನೀನೇ ನನ್ನ ಪಾಠವು ನೀನೇ ಪೂರ್ತಿ ಅಂಕವು ನನ್ನ ಬೆರಳನು ಹಿಡಿ ನೀನೇ ಜೋಪಾನ ಮಾಡಿಕೋ ಸಹಪಾಠಿಯೇ ಸಹಪಾಠಿಯೇ ಸಹಪಾಠಿಯೇ. Now it's to Srimati Usha Kiran, the lecturer of electronics of Vivekananda Polytechnic College, Puttur, to address the gathering. ಹರಿ ಓಂ. ವೇದಿಕೆಯಲ್ಲಿರುವ ಗಣ್ಯರು ಹಾಗೂ ನೆರೆದಿರುವ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಉಷಾ ಕಿರಣ್ ಅಂತ. ವಿವೇಕಾನಂದ ಪಾಲಿಟೆಕ್ನಿಕ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಕಳೆದ 25 ವರ್ಷಗಳಿಂದ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ನಾನು ಬಂದ ವಿಷಯ ಏನಂದರೆ, ಇದೊಂದು ಭಾವನಾತ್ಮಕ ಕ್ಷಣದಲ್ಲಿ ಇದ್ದೀರಾ ಪೋಷಕರು ಹಾಗೂ ವಿದ್ಯಾರ್ಥಿಗಳು. 10th ನಂತರ 10ನೇ ಕ್ಲಾಸಿನ ನಂತರ ಏನು ಮಾಡೋದು ಅನ್ನುವಾಗ ನಿಮಗೆ ಬೇರೆ ಬೇರೆ ದಾರಿಗಳು ಇದೆ ಹೋಗುವಂಥ ಕೋರ್ಸ್. ಅಂದರೆ 10ನೇ ಕ್ಲಾಸಿನ ನಂತರ PUCಗೆ ಹೋಗ್ಬೋದು, ಅಥವಾ ಡಿಪ್ಲೊಮೋಕ್ಕೆ ಹೋಗ್ಬೋದು, ಅಥವಾ ITIಗೆ ಹೋಗೋರಿದ್ದಾರೆ. ಬೇರೆ ಬೇರೆ ರೀತಿಯ ಫೀಲ್ಡ್ ಇದೆ. ಇಲ್ಲಿ ನಾನು ನಿಮ್ಮ ಮುಂದೆ ನಿಂತಿರೋದು ವಿವೇಕಾನಂದ ಪಾಲಿಟೆಕ್ನಿಕ್ ಅಥವಾ 3 ವರ್ಷದ ಡಿಪ್ಲೊಮೊ ಕೋರ್ಸಿನ ಬಗ್ಗೆ ಪೋಷಕರಿಗೆ ಮಾಹಿತಿಯನ್ನು ನೀಡಲಿಕ್ಕೆ. ಯಾಕೆ ಹೇಳಿದರೆ, ವಿದ್ಯಾರ್ಥಿಗಳಿಗೆ ನಾವು ಈಗಾಗಲೇ ನೀಡಿದ್ದೇವೆ, ಇದೀಗ ನಾವು ಪೋಷಕರಿಗೆ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಇದಕ್ಕೆ ಅವಕಾಶ ಮಾಡಿಕೊಟ್ಟ ವಿವೇಕಾನಂದದ ಇಂಗ್ಲೀಷ್ ಮೀಡಿಯಂನ ಆಡಳಿತ ಮಂಡಳಿ ಹಾಗೂ HMಗೆ ಧನ್ಯವಾದಗಳು. ಹೆಚ್ಚಿನವರು 10th ಆದ ಕೂಡಲೇ PUCಗೆ ಹೋಗ್ತಾರೆ. ಅಂದರೆ ಮೇಯ್ನ್ ಸ್ಟ್ರೀಮ್ ಏನಿದೆ ಅಂದರೆ ಎಲ್ಲರೂ PUCಗೆ ಹೋಗೋದು, ಆಮೇಲೆ ನೆಕ್ಸ್ಟ್ BSc ಮಾಡೋದು, ಇಲ್ಲ ಇಂಜಿನಿಯರಿಂಗ್ ಮಾಡೋದು, ಇಲ್ಲ MBBS ಮಾಡೋದು, ಇಂಥ ಆಪ್ಷನ್ಸ್ಗಳಿಗೆ ತಗೊಳ್ತಾರೆ. ಕಡಿಮೆ ಹೋಗುವಂಥ ದಾರಿ ಅಂತ ಹೇಳಿದ್ರೆ ಡಿಪ್ಲೊಮೊ ಕೋರ್ಸಿಗೆ ಹೋಗೋದಿಲ್ಲ. ಮೊದಲು ಒಂದು ಮೈಂಡ್ಸೆಟ್ ಇತ್ತು, ಡಿಪ್ಲೊಮೊಗೆ ಹೋಗುವವರು ದಡ್ರು, ಹಾಗೆ ಪಾಸ್ ಆಗದೆ ಇದ್ದವ್ರು ಹೋಗ್ತಾರೆ ಹಾಗೆ ಅಂತ. ಖಂಡಿತ ಹಾಗೆ ಇಲ್ಲ. ಈಗಿನ ಸಿಲೆಬಸ್ ಅಥವಾ ಕರಿಕ್ಯುಲಮ್ ಹೇಗೆ ಫ್ರೇಮ್ ಮಾಡಿದ್ದಾರೆ ಅಂದರೆ, ಅವರು ಮುಗಿಸುವಾಗ ಇಂಡಸ್ಟ್ರಿಗೆ ರೆಡಿಯಾಗಿ ಹೋಗುವಂಥ ಸಿಲೆಬಸ್ಸನ್ನು ಫ್ರೇಮ್ ಮಾಡಿದ್ದಾರೆ. ಇಲ್ಲದಿದ್ದರೆ ಅವರು ಇಂಜಿನಿಯರಿಂಗ್ ಹೋಗ್ಬೋದು. ಡಿಪ್ಲೊಮೊ ಕೋರ್ಸ್ ಇರುವಂಥದ್ದು 3 ವರ್ಷದ್ದು 6 ಸೆಮಿಸ್ಟರ್ನ ಕೋರ್ಸು. ನಮ್ಮ ವಿವೇಕಾನಂದ ಪಾಲಿಟೆಕ್ನಿಕ್ನಲ್ಲಿ 5 ಬ್ರ್ಯಾಂಚ್ಗಳಿದೆ: ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಆಟೋಮೊಬೈಲ್, ಸಿವಿಲ್, ಮೆಕ್ಯಾನಿಕಲ್ ಹಾಗೂ ಕಂಪ್ಯೂಟರ್ ಸೈನ್ಸ್. ಏನು ಈ ಕೋರ್ಸಿನ ಬಗ್ಗೆ ಅಂತ ಹೇಳಿದರೆ, ಇದು ಪ್ಯೂರ್ಲಿ ಪ್ರೊಫೆಷನಲ್ ಕೋರ್ಸ್. ಇಂಜಿನಿಯರಿಂಗ್ ಥರನೇ ಒಂದು ಇಂಜಿನಿಯರಿಂಗ್ ಆಗುವ ಮೊದಲು ಮಾಡುವಂಥ ಒಂದು ಪ್ರೊಫೆಷನಲ್ ಕೋರ್ಸಲ್ಲಿ. ಈ 6 ಸೆಮಿಸ್ಟರಲ್ಲಿ ನೀವು ಕೋರ್ಸ್ ಮುಗಿಸಿದ ಮೇಲೆ ಅವರವರಿಗೆ ಇಷ್ಟವಾದ ಬ್ರ್ಯಾಂಚ್ಗಳನ್ನು ತೊಗೊಳ್ಬೋದು. ಈಗ ಕೆಲವು ಮಕ್ಕಳಿಗೆ ಆಟೋಮೊಬೈಲ್ನ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ, ಕೆಲವು ಮಕ್ಕಳಿಗೆ ಈಗ ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ, ಅದಿರ್ಬೋದು. ಯಾವ ಕೋರ್ಸನ್ನು ಅವರು ತಗೊಳ್ತಾರೋ 3 ವರ್ಷದ ಡಿಪ್ಲೊಮೊ ಮುಗಿಸಿದ ಮೇಲೆ ಅದರ ನಂತರ ಅವರಿಗೆ 2 ಆಪ್ಷನ್ ಇರ್ತದೆ. ಒಂದು ಇಂಜಿನಿಯರಿಂಗ್ ಮಾಡ್ಬೋದು, ಮತ್ತೊಂದು ಕೆಲಸಕ್ಕೆ ಹೋಗ್ಬೋದು. ಕೆಲಸ
ಡಿಪ್ಲೊಮಾ ಆದ ಕೂಡಲೇ ಸುಲಭದಲ್ಲಿ ಸಿಗ್ತದೆ. ಜಾಬ್ ಆಪರ್ಚುನಿಟಿ ತುಂಬ ಇದೆ ಈಗ. ಯಾಕೆ ಹೇಳಿದ್ರೆ ಈಗಿನ ಇಂಡಸ್ಟ್ರಿಯ ರಿಕ್ವೈರ್ಮೆಂಟ್ ಏನಿದೆ ಅಂದರೆ ಸ್ಕಿಲ್ ಬೇಸ್ಡ್, ಅಂದರೆ ಕೌಶಲ್ಯ ಆಧಾರಿತ ಇದ್ದವರು ನಮಗೆ ಬೇಕು ಅಂತ ಅವರು ಡಿಮ್ಯಾಂಡ್ ಇದೆ. ಹಾಗಾಗಿ ಜಾಬಿಗೆ ಹೋಗ್ತೇನೆ ಅಂತ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು, ಇಲ್ಲದೇ ಇದ್ದರೆ ಇಂಜಿನಿಯರಿಂಗಿಗೆ ಹೋಗ್ಬೋದು. ಇಂಜಿನಿಯರಿಂಗಿಗೆ ಹೋಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗಿಗೆ ಹೋಗಲಿಕ್ಕಾಗ್ತದೆ. ಆವಾಗ ಏನಾಗ್ತದೆ, 10ನೇ ಕ್ಲಾಸಿನ ನಂತರ 3 ವರ್ಷದ ಡಿಪ್ಲೊಮೊ, ಅದರ ನಂತರ 3 ವರ್ಷದ ಇಂಜಿನಿಯರಿಂಗ್, ಟೋಟಲ್ 10ನೇ ಕ್ಲಾಸಿನ ನಂತರ 6 ವರ್ಷದಲ್ಲಿ ನೀವು BE ಗ್ರ್ಯಾಜುಯೇಟ್ ಆಗ್ಬೋದು. ಎಲ್ಲರೂ PUCಗೆ ಹೋಗಬೇಕು ಅಂತ ಇಲ್ಲ. PUCಯ ಸ್ಟ್ರೆಸ್ ಏನಿದೆ, CETಯ ಸ್ಟ್ರೆಸ್ಸು, ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅನ್ನುವ ಟೆನ್ಷನ್ನು, ಅದನ್ನೆಲ್ಲ PUCಗೆ ಕಂಪೇರ್ ಮಾಡುವಾಗ ನಮ್ಮ ಡಿಪ್ಲೊಮೊದಲ್ಲಿ ಕಡಿಮೆ ಟೆನ್ಷನ್ ಇರ್ತದೆ. ಹಾಗಂತ 3 ವರ್ಷದ ಡಿಪ್ಲೊಮೊ ಆದಮೇಲೆ ನಮ್ಮದು ಸಹ ಒಂದು CET ಅಂತ ಇರ್ತದೆ, ಡಿಪ್ಲೊಮೊ CET ಅಂತ. ಆ CETಯನ್ನು ಬರೆಯುವವರ ಸಂಖ್ಯೆ ತುಂಬ ಕಡಿಮೆ ಇರ್ತದೆ. ಯಾಕೆ ಹೇಳಿದರೆ ಅವರಿಗೆ 5ನೇ ಸೆಮಿಸ್ಟರ್ ಆಗುವಾಗಲೇ ಜಾಬ್ ಆಗಿರ್ತದೆ. 99% ಅಂತ ಹೇಳ್ಬೋದು ಎಲ್ಲರಿಗೂ ನಮ್ಮಲ್ಲಿ ಜಾಬ್ ಆಗ್ತದೆ. ಹಾಗಾಗಿ ಜಾಬನ್ನು ಪ್ರಿಫರ್ ಮಾಡೋರು ಜಾಸ್ತಿ ಇರ್ತಾರೆ. ಹಾಗಾಗಿ ಡಿಪ್ಲೊಮೊ CET ಬರೆಯೋರ ಸಂಖ್ಯೆ ತುಂಬ ಕಡಿಮೆ ಇರ್ತದೆ. ಹಾಗಾಗಿ ಡಿಪ್ಲೊಮೊ CETಯಲ್ಲಿ ಸ್ವಲ್ಪ ಚೆಂದ ಪರ್ಫಾರ್ಮ್ ಮಾಡಿದರೆ ನಿಮಗೆ ಕರ್ನಾಟಕದ ಬೆಸ್ಟ್ ಕಾಲೇಜಸ್ಗಳಲ್ಲಿ ಅಡ್ಮಿಷನ್ ಸಿಗ್ತದೆ. ಈವನ್ ನಮ್ಮಲ್ಲಿ ಲಾಸ್ಟ್ ಇಯರ್ ಓದಿದ ಹುಡುಗರಿಗೆ RV ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಒಂದು ಆಪ್ಷನ್ ಅದು. ಇನ್ನೊಂದೇನು ಹೇಳಿದರೆ, ಈಗ 3 ವರ್ಷದ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮೊ ಮಾಡಿದ ಒಂದು ಹುಡುಗ, ಅವನಿಗೆ 3ನೇ ವರ್ಷ ಆಗುವಾಗ ಅವನಿಗೆ ಅನ್ನಿಸ್ತು, ನಾನು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಮಾಡೋದಿಲ್ಲ, ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಹೋಗ್ತೇನೆ, ಆ ಸಬ್ಜೆಕ್ಟ್ ಚೆನ್ನಾಗಿದೆ ಅಂತ ಹೇಳಿದರೆ ಖಂಡಿತವಾಗಿ ಅವನು ಡಿಪ್ಲೊಮೊ CET ಬರೆದಾದ ಮೇಲೆ ಅವನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇಂಜಿನಿಯರಿಂಗ್ ಮಾಡಲಿಕ್ಕೆ ಆಗ್ತದೆ. ಇದು ಒಂದು ಅವಕಾಶ ಇದೆ. ಇಷ್ಟೇ ಅಲ್ಲ, ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 10ನಲ್ಲಿ 80%ಗಿಂತ ಹೆಚ್ಚು ಮಾರ್ಕ್ ತೆಗೆದ ಮಕ್ಕಳಿಗೆ ನಮ್ಮಲ್ಲಿ ಫೀಸ್ ಕನ್ಸೆಷನ್ ಇದೆ. ಇನ್ನೂ ಒಂದೇನೆಂದರೆ, ನಮ್ಮಲ್ಲಿ 3 ವರ್ಷ ಡಿಪ್ಲೊಮೊ ಮಾಡಿ ನೀವು ನಮ್ಮದೇ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ತೊಗೊಂಡ್ರೆ ಅಲ್ಲಿ 3 ವರ್ಷದಲ್ಲಿ ಇಂಜಿನಿಯರಿಂಗ್ ಮುಗಿಸ್ತೀರಾ. ಆ 3 ವರ್ಷದ ಇಂಜಿನಿಯರಿಂಗ್ನಲ್ಲಿ ಪ್ರತಿ ವರ್ಷ 25,000ದಷ್ಟು ಕನ್ಸೆಷನ್ ಕೊಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಆಡಳಿತ ಮಂಡಳಿಯವರ ಸೂಚನೆ, ಇದು ನಮಗೆ ಕೊಟ್ಟಿರುವಂಥದ್ದು. ಇದು ಒಂದು ಅಡ್ವಾಂಟೇಜ್ ಇದೆ. ಯಾಕಂದರೆ ನಾವೆಲ್ಲ ಈಗ ವಿವೇಕಾನಂದ ಸಂಸ್ಥೆಗೆ ಅಂಡರಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ 3 ವರ್ಷ ಡಿಪ್ಲೊಮೊ ಮಾಡಿದರೆ ಇಂಜಿನಿಯರಿಂಗ್ನ ಅಲ್ಲಿ ಮಾಡಲಿಕ್ಕೆ ಹೋದರೆ, ಅಂದರೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡಿದರೆ ಅಲ್ಲಿ ನಿಮಗೆ ವರ್ಷಕ್ಕೆ 25,000ದಷ್ಟು ಫೀಸ್ ಕನ್ಸೆಷನ್ ಇರ್ತದೆ. ಇದು ಒಂದು ಅಡ್ವಾಂಟೇಜ್. ಈ ಕೋರ್ಸ್ ಮಾಡಿದಲ್ಲಿ ಇದು ನಾನು ಹೇಳ್ತಾ ಇರುವಂಥದ್ದು ಇಂಜಿನಿಯರಿಂಗ್ ಅಂದರೆ ಟೆಕ್ನಿಕಲ್ ಸೈಡ್ ಹೋಗೋರಿಗೆ. ಕೆಲವು ಮಕ್ಕಳಿದ್ದಾರೆ MBBS ಸೈಡ್ ಹೋಗೋದು ಅಥವಾ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ ಆ ರಿಲೇಟೆಡ್ ಸಬ್ಜೆಕ್ಟ್ನಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ ಅವರನ್ನು ನಾನು ಇದು ಮಾಡ್ತಾ ಇಲ್ಲ. ಪ್ಯೂರ್ಲಿ ದೋಸ್ ಆರ್ ಇಂಟ್ರೆಸ್ಟೆಡ್ ಫಾರ್ ಇಂಜಿನಿಯರಿಂಗ್. ಸೊ ಇದು ನಮ್ಮಲ್ಲಿ ಇರುವಂಥ 5 ಕೋರ್ಸು. ಅಷ್ಟೇ ಅಲ್ಲ, ನಮ್ಮ ಸಿಲೆಬಸ್ ಹೇಗೆ ಫ್ರೇಮ್ ಮಾಡಿದ್ದಾರೆ ಅಂದರೆ ಅಪ್ ಟು 5th ಸೆಮಿಸ್ಟರ್ ಕಾಲೇಜಲ್ಲಿ ಓದ್ತಾರೆ. 6ನೇ ಸೆಮಿಸ್ಟರ್ ಅವರಿಗೆ ಇಂಟರ್ನ್ಶಿಪ್ ಅಂತ ಮಾಡಲಿಕ್ಕಿರ್ತದೆ. 3-4 ತಿಂಗಳು ಇಂಟರ್ನ್ಶಿಪ್ಪನ್ನು ಅವರು ಕಂಪನಿಯಲ್ಲೇ ಮಾಡಲಿಕ್ಕಿರ್ತದೆ. ಸೊ ಈ ಮಾಡುವ ಟೈಮಲ್ಲಿ ಏನಾಗ್ತದೆ ಅಂದರೆ ಅವರಿಗೆ ಒಂದು ಅಲ್ಲಿ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಈಗ ಹೊಸಬರಿಗೆ ಹೋಗಿ ಹುಡುಕುವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಉಂಟಾ ಕೇಳ್ತಾರೆ, ಅದು ಸಮಸ್ಯೆ ಇರ್ತದೆ. ಇಲ್ಲಿ ಹಾಗೆ ಆಗೋದಿಲ್ಲ. 4 ತಿಂಗಳ ಎಕ್ಸ್ಪೀರಿಯನ್ಸ್ ಇರ್ತದೆ. ಹೆಚ್ಚಿನವರು ಇಂಟರ್ನ್ಶಿಪ್ ಮುಗಿಸುವಾಗಲೇ ಅಲ್ಲಿಯೇ ಅಬ್ಸರ್ವ್ ಆಗಿರ್ತಾರೆ, ಅಂದರೆ ಅಲ್ಲಿ ಅವರನ್ನು ಸೆಲೆಕ್ಟ್ ಮಾಡಿ ಆಗಿರ್ತದೆ. ಹಾಗಾಗಿ ಅಲ್ಲಿ ಅವರು ಜಾಬ್ ಮಾಡ್ತಾರೆ. ಇಲ್ಲ ನನ್ನ ಮನೆಗೆ ಜಾಬಿನ ಅವಶ್ಯಕತೆ ಇದ್ದರೆ ಅದನ್ನು ಮಾಡ್ಬೋದು, ಇಲ್ಲದಿದ್ದರೆ ಜಾಬ್ ಆದ ಮೇಲೆ ಮತ್ತು ಕೆಲವರು ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದ್ದಾರೆ, ಕರೆಸ್ಪಾಂಡೆನ್ಸಲ್ಲಿ ಇಂಜಿನಿಯರಿಂಗ್ ಮಾಡಿ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಆಪ್ಷನ್ಸ್ಗಳು ತುಂಬ ಉಂಟು. ಸೊ ನಮ್ಮ ಕಾಲೇಜಲ್ಲಿ 5 ಬ್ರ್ಯಾಂಚ್ ಇರುವಂಥದ್ದು. ಈಗ ಡಿಪ್ಲೊಮೊನೇ ಹೋಗಬೇಕು ಅಂತೆಲ್ಲ ಹಾಗೆ ಹೀಗೆ ಅಂತ ಇದ್ದರೆ ಡಿಪ್ಲೊಮೊ ಹೋಗುವ ಸುಲಭದ ದಾರಿ. ಕಂಪೇರ್ ಟು PUCಯಲ್ಲಿರುವಷ್ಟು ಸ್ಟ್ರೆಸ್ ಡಿಪ್ಲೊಮೊದಲ್ಲಿ ಖಂಡಿತ ಇರುವಂತಿಲ್ಲ. ಪ್ರಾಕ್ಟಿಕಲ್ ಬೇಸ್ಡ್ ಎಜುಕೇಷನ್ ಇರ್ತದೆ, ಅಂದರೆ ಸ್ಕಿಲ್ ಬೇಸ್ಡ್, ನಿಮಗೆ ಸ್ಕಿಲ್ಲನ್ನು ಕೌಶಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ತಾ ಇದ್ದಾರಲ್ಲ, ಅದು ನಮ್ಮ ಡಿಪ್ಲೊಮೊ ಕೋರ್ಸ್ನಲ್ಲಿ ಇದೆ. ನಮ್ಮ ಕಾಲೇಜ್ ಇರುವಂಥದ್ದು ನೆಹರು ನಗರ. ಹೆಚ್ಚಿನವರು ಪುತ್ತೂರಿನವರೇ ಅಂತ ಎಣಿಸ್ತೇನೆ. ನೆಹರು ನಗರದಲ್ಲಿ ಜಂಕ್ಷನಿಂದ ಮುಂದೆ ಬಂದರೆ ವಿವೇಕಾನಂದರ ಸ್ಟ್ಯಾಚ್ಯೂ ಇದೆ, ಅದರ ಲೆಫ್ಟಿಗೆ ಹೋದರೆ ಮುಂದೆ ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತದೆ. ಅದರ ನೆಕ್ಸ್ಟ್ ನಮ್ಮ ಕಾಲೇಜ್ ಇರ್ತದೆ.
ಒಮ್ಮೆ ಬಂದು ನಮ್ಮ ಕಾಲೇಜನ್ನು ನೋಡ್ಬೋದು. ನಮ್ಮಲ್ಲಿ ಲ್ಯಾಬ್ಗಳು ಚೆನ್ನಾಗಿದೆ. ಒಮ್ಮೆ ಬಂದು ವಿಸಿಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ಕಾಲ್ ಮಾಡ್ಬೋದು. ಮಕ್ಕಳಿಗೆ ನಂಬರ್ಸನ್ನೆಲ್ಲ ಕೊಟ್ಟಿದ್ದೇವೆ, ಬ್ರೋಚರ್ಸನ್ನು ಕೊಟ್ಟಿದ್ದೇವೆ. ಇಂಟ್ರೆಸ್ಟ್ ಇದ್ದವರು ಖಂಡಿತ ಬರ್ಬೋದು. ಡಿಪ್ಲೊಮೊ ಅಂದ ಕೂಡಲೇ ಎಲ್ಲರೂ ಸ್ವಲ್ಪ ಕಡಿಮೆದು ಅಂತ ಅಂದ್ಕೊಳ್ತಾರೆ. ಖಂಡಿತ ಹಾಗೆ ಇಲ್ಲ. ನಮ್ಮ ಮಕ್ಕಳು ಸಹ ಆರ್ ವಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ ತೊಗೊಂಡು ಓದ್ತಾ ಇದ್ದಾರೆ. ಇಡೀ ಸ್ಟೇಟಿಗೆ ರ್ಯಾಂಕ್ ಬಂದವರು ಸಹ ನಮ್ಮ ಕಾಲೇಜಿನವರು ಇದ್ದಾರೆ. ಸೊ ನನಗೆ ಹೆಮ್ಮೆ ಆಗ್ತದೆ ನಮ್ಮ ವಿವೇಕಾನಂದ ಪಾಲಿಟೆಕ್ನಿಕ್ ಬಗ್ಗೆ, ಹಾಗೂ ಅಲ್ಲಿನ ಎಜುಕೇಷನ್ ನಾವು ಸಿಸ್ಟಮ್ ಹೇಗೆ ಕೊಡ್ತಾ ಇದ್ದೇವೆ ಅಂತ. ಹಾಗೆ ನಮ್ಮಲ್ಲಿ ಓದಿದ ಮಕ್ಕಳು ಈಗ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆರ್ಟಿಫಿಷಿಯಲ್ ಆ್ಯಂಡ್ ಮೆಷಿನ್ ಲರ್ನಿಂಗ್ನ HOD ನಮ್ಮದೇ ಸ್ಟೂಡೆಂಟು. ಅವ್ರು ನಮ್ಮಲ್ಲಿ ಡಿಪ್ಲೊಮೊ ಮುಗಿಸಿ ಮತ್ತೆ BE ಮಾಡಿ MTech ಮಾಡಿ PhD ಮಾಡಿ ಈಗ ಅಲ್ಲಿ HOD ಆಗಿದ್ದಾರೆ. ನಮಗೆ ಖುಷಿ ಆಗ್ತದೆ, ನಮಗೆ ಹೇಳ್ಕೊಳ್ಳಿಕ್ಕೆ ಖುಷಿ ಆಗ್ತದೆ ನಮ್ಮಲ್ಲಿ ಓದಿದ ವಿದ್ಯಾರ್ಥಿ ಈ ಮಟ್ಟಕ್ಕೆ ತಲುಪಿದ್ದಾರೆ ಅಂತ. ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ಡಿಪ್ಲೊಮೊ ರಿಸಲ್ಟ್ ಅದು 10th ರಿಸಲ್ಟ್ ಬಂದ ಮೇಲೆ ಖಂಡಿತ ಒಮ್ಮೆ ಕಾಲೇಜನ್ನು ವಿಸಿಟ್ ಮಾಡ್ಬೋದು. 10th ಮಕ್ಕಳು ಎಕ್ಸಾಮಿಗೆ ತಯಾರಾಗ್ತಾ ಇದ್ದೀರಾ, ಎಕ್ಸಾಮನ್ನು ಚೆನ್ನಾಗಿ ಮಾಡಿ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಎಫರ್ಟ್ 100ಕ್ಕೆ 100 ಕೊಡಿ. ರಿಸಲ್ಟ್ ಬಂದ ದಿನ ಪಶ್ಚಾತ್ತಾಪ ಪಡುವಂಥದ್ದಿರಬಾರ್ದು, ನಾನು ಸ್ವಲ್ಪ ಓದಿದರೆ ಚೆನ್ನಾಗಿರ್ತಿತ್ತು ಅಂತ ಆ ಡೌಟ್ ನಿಮ್ಮಲ್ಲಿ ಬರಬಾರ್ದು ರಿಸಲ್ಟ್ ಬಂದ ದಿನ. ಸೊ ಎಕ್ಸಾಮಿಗೆ 100% ಎಫರ್ಟ್ ಹಾಕಿ. ಅವಕಾಶ ಕೊಟ್ಟಂಥ ಮ್ಯಾನೇಜ್ಮೆಂಟ್ ಹಾಗೂ HM ಅವರಿಗೆ ಆತ್ಮೀಯ ಧನ್ಯವಾದಗಳು. ಥ್ಯಾಂಕ್ ಯು. ಇಂದಿನ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರು ಶ್ರೀಯುತ ದಾಮೋದರ ಶರ್ಮ ಇವರು. ಇವರಿಗೆ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾದ ಶ್ರೀಯುತ ಮುರಳೀಧರ್ ಸರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. Request Dr. Shivprakash M, the President of our School Governing Council, to give a presidential address. ಜೈ ಶ್ರೀರಾಮ್. ಇವತ್ತಿನ ಈ ಒಂದು ಬಹಳ ಅಭೂತಪೂರ್ವ ಕಾರ್ಯಕ್ರಮ, ಸೃಜನಾತ್ಮಕ ಕಾರ್ಯಕ್ರಮ ಹಾಗೂ ಭಾವನಾತ್ಮಕ ಕಾರ್ಯಕ್ರಮ ಈ ನಮ್ಮ ವೇದಿಕೆಯಲ್ಲಿ, ಈ ಸಭಾಂಗಣದಲ್ಲಿ ನಡೆದಿದೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಭಾಗವಹಿಸಿರುವ ಎಲ್ಲ ಆದರಣೀಯ ಬಂಧುಗಳೇ, ಮಕ್ಕಳೇ, ವಿಶೇಷವಾದ ಕಾರ್ಯಕ್ರಮ ಮಾತೃವಂದನ ಪಿತೃವಂದನ. ನಮ್ಮ ಭಾರತದ ಸಂಸ್ಕೃತಿಯ ಅನಾವರಣ ಇಲ್ಲಿ ಇವತ್ತು ಆಗಿದೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಇದು ನಮ್ಮ ಸಂಸ್ಕೃತಿ. ಈ ಸಂಸ್ಕೃತಿ ಭಾರತದಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗ್ತದೆ. ನಮ್ಮ ಪ್ರಪಂಚದ ಬೇರೆ ಯಾವುದೇ ದೇಶಗಳಲ್ಲಿ ಇಂಥ ಒಂದು ಸಂಸ್ಕೃತಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಂಥ ಒಳ್ಳೆಯ ಕಾರ್ಯಕ್ರಮ ಮಾತೃವಂದನ ಪಿತೃವಂದನ. ನಮ್ಮ ಮಾತಾಪಿತೃಗಳ ಪಾದಪೂಜೆ ಮಾಡಿ ಅವರಿಗೆ ಆರತಿ ಎತ್ತಿ ಅವರ ಆಶೀರ್ವಾದವನ್ನು ನಮ್ಮ ಮಕ್ಕಳೆಲ್ಲರೂ ಇವತ್ತು ಪಡ್ಕೊಂಡಿದ್ದಾರೆ. ಇಂತಹ ಈ ಕಾರ್ಯಕ್ರಮ ನನಗಂತೂ ಬಹಳ ಖುಷಿಯಾಯಿತು. ಬಹಳ ಸೃಜನಾತ್ಮಕವಾಗಿ, ಭಾವನಾತ್ಮಕವಾಗಿ, ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಶ್ರೀಯುತ ದಾಮೋದರ ಶರ್ಮಾ ಇವರು ಇಲ್ಲಿ ಪ್ರಸ್ತುತಪಡಿಸಿದರು. ಇವತ್ತು ಎಲ್ಲ ಪೋಷಕರನ್ನು ನಾನು ಗಮನಿಸ್ತಾ ಇದ್ದೆ. ಅವರ ಭಾವನೆಗಳನ್ನು ಅವರ ಭಾವನೆಗಳ ಮೂಲಕ ಇವತ್ತು ಇಲ್ಲಿ ಹೊರ ಹಾಕಿದ್ದಾರೆ. ಇಂತಹ ಅಭೂತಪೂರ್ವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ಶ್ರೀಯುತ ದಾಮೋದರ ಶರ್ಮಾ ಇವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಆದರಣೀಯ ಪೋಷಕ ಬಂಧುಗಳು ಇಲ್ಲಿ ಬಂದು ನೆರೆದಿದ್ದಾರೆ. ಬಹಳ ಖುಷಿಯ ಸಂಗತಿ. ಇಷ್ಟು ಜನ ಪೋಷಕರು ಈ ಮೊದಲು ಯಾವತ್ತೂ ಒಟ್ಟಿಗೆ ಕಾಣಿಸಿದ್ದೇ ಇಲ್ಲ, ಸಿಕ್ಕಿದ್ದೇ ಇಲ್ಲ. ಆದ್ದರಿಂದ ನಮ್ಮ ಸಂಸ್ಥೆಯ ಆಧಾರ ಸ್ತಂಭವಾಗಿರುವಂತಹ ಎಲ್ಲ ಪೋಷಕ ಬಂಧುಗಳು ಕೂಡ ಇಲ್ಲಿ ಬಂದು ಈ ಒಂದು ಭಾವನಾತ್ಮಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಕ್ಕಳಿಗೆ ನೀವೊಂದು ನಿಮ್ಮ ಹೃದಯಪೂರ್ವಕವಾಗಿ ಆಶೀರ್ವಾದವನ್ನು ಮಾಡಿದ್ದೀರಿ. ಆದ್ದರಿಂದ ಎಲ್ಲ ಪೋಷಕ ಬಂಧುಗಳೇ, ನಿಮಗಿದು ಹೃತ್ಪೂರ್ವಕವಾದ
ಧನ್ಯವಾದಗಳು, ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಕ್ಕಳು, ನಮ್ಮ 10ನೇ ತರಗತಿಯ ಮಕ್ಕಳು, ಅವರಿಗೆ ಆ್ಯಕ್ಚುಲಿ ನಮ್ಮ ಶಾಲೆಯಲ್ಲಿ ಈ ಎಲ್ಲ ಸಂಸ್ಕೃತಿಗಳನ್ನು ಕಲಿಸಿಕೊಡ್ತಾ ಇದ್ದೇವೆ ನಾವು. ಆದರೂ ಈ ಒಂದು ಪ್ರಾತ್ಯಕ್ಷಿಕೆಯಿಂದ ಮಕ್ಕಳಿಗೆ ತಮ್ಮ ಮಾತೃ ಪಿತೃಗಳ ಪಾದ ಪೂಜೆ, ಅವರಿಗೆ ಒಂದು ಗೌರವ ಅರ್ಪಣೆಯ ಕಾರ್ಯಕ್ರಮ ಇಲ್ಲಿ ಪ್ರತ್ಯಕ್ಷವಾಗಿ ಅವರಿಗೆಲ್ಲರಿಗೂ ಸಿಕ್ಕಿದೆ. ಎಲ್ಲ ಮಕ್ಕಳಿಗೂ ಖುಷಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಅವರನ್ನು ನೋಡುವಾಗ ನನಗೆ ಗೊತ್ತಾಗ್ತಾ ಇತ್ತು. ಅದೇ ರೀತಿ ಮಕ್ಕಳೇ, ನೀವು 10-12 ವರ್ಷಗಳು KGಯಿಂದ ಸೇರಿದವರಾದರೆ 12 ವರ್ಷಗಳ ಕಾಲ ಈ ಶಾಲೆಯಲ್ಲಿ ನಿಮ್ಮ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ್ದೀರಿ, ಶಿಕ್ಷಣವನ್ನು ಪಡೆದಿದ್ದೀರಿ. ಮೌಲ್ಯಯುತವಾದ, ಸಂಸ್ಕಾರಯುತವಾದ, ಮುಂದೆ ಹೇಗೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬರ್ಬೋದು, ಬಾಳ್ಬೋದು ಅಂತ ಅನ್ನೋದನ್ನು ಈ ಸಂಸ್ಥೆ ನಿಮಗೆ ಕಲಿಸಿಕೊಟ್ಟಿದೆ. ಆದ್ದರಿಂದ ಈ ಎಲ್ಲ ಸಂಸ್ಕೃತಿ ಸಂಸ್ಕಾರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ ನೀವು ಇನ್ನೂ ಉತ್ತಮ ಸೇವೆ ಮಾಡುವ ಮೂಲಕ ನೀವು ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹಾರೈಸ್ತೇನೆ. ಹಾಗೆ ಇನ್ನೂ ಹೆಚ್ಚು ದಿನ ಇಲ್ಲ, 3ನೇ ವಾರದಲ್ಲಿ 21ನೇ ತಾರೀಕಿಗೆ ನಿಮ್ಮ SSLC ಎಕ್ಸಾಮ್ಗಳು ಬರ್ತಾ ಇವೆ. ಇವತ್ತಿನವರೆಗೆ ನೀವು ಖುಷಿಯಿಂದ ಕಳೆದಿದ್ದೀರಿ. ಇನ್ನು ಮುಂದಿನ ದಿನ ಸ್ವಲ್ಪವೇ ದಿನ ಇರುವುದು ಪರೀಕ್ಷೆಗಳಿಗೆ. ಎಲ್ಲರೂ ಅತ್ಯಂತ ಒಂದು ಶ್ರಮ ವಹಿಸಿ ನಿಮ್ಮ ಈ ಪರೀಕ್ಷೆಗೆ ತಯಾರಿಯನ್ನು ಮಾಡಬೇಕು. ಮಾಡಿ ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಉತ್ತಮ ವ್ಯಕ್ತಿಗಳಾಗಿ ಸಮಾಜಕ್ಕೆ ಬನ್ನಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸ್ತೇನೆ. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಹಾಗೆ ಈ ಒಂದು ಕಾರ್ಯಕ್ರಮ ಬಂದಿದ್ದೀರಿ ಎಲ್ಲರೂ. ಕಾರ್ಯಕ್ರಮ ಆಯೋಜನೆ ಬಹಳ ಚೆನ್ನಾಗಿ ಆಗಿದೆ. ಆದ್ದರಿಂದ ನಮ್ಮ ಶಾಲೆಯ ಈ ಕಾರ್ಯಕ್ರಮವನ್ನು ಚಂದ ಮಾಡಿ ಒಂದು ವ್ಯವಸ್ಥಿತ ರೀತಿಯಾಗಿ ಮಾಡಿದ್ದೀರಿ ವ್ಯವಸ್ಥೆ. ಎಲ್ಲ ಶಿಕ್ಷಕ ಬಂಧುಗಳಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇನ್ನು ಮುಂದೆ ಈ ಮುಖ್ಯವಾದ ನಮ್ಮ ಕಾರ್ಯಕ್ರಮ ಇದ್ದದ್ದು ದೀಪ ಪ್ರದಾನ ಕಾರ್ಯಕ್ರಮ. ದೀಪ ಅಂದರೆ ಜ್ಞಾನದ ಈ 10ನೇ ತರಗತಿಯ ಮಕ್ಕಳು ಜ್ಞಾನವನ್ನು ತಾವು ಸಂಪಾದನೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಆ ಜ್ಞಾನ ಸಂಪಾದನೆ ಮುಂದಿನ ಪೀಳಿಗೆಗೆ, ಮುಂದಿನ ಕ್ಲಾಸಿನವರಿಗೆ ವರ್ಗಾವಣೆ ಆಗುವ ಒಂದು ಸದುದ್ದೇಶದಿಂದ ದೀಪ ಪ್ರದಾನ ಕಾರ್ಯಕ್ರಮ 9ನೇ ತರಗತಿಯ ಮಕ್ಕಳಿಗೆ ಈ ದೀಪವನ್ನು ಪ್ರದಾನ ಮಾಡುವ ಮೂಲಕ ಆ ಜ್ಞಾನವು ಮುಂದಿನ 9ನೇ ತರಗತಿಯವರಿಗೆ ಸಿಗಲಿ ಎನ್ನುವ ಸದುದ್ದೇಶದಿಂದ ಈ ದೀಪ ಪ್ರದಾನ ಕಾರ್ಯಕ್ರಮ ಇಲ್ಲಿ ನಡೆಯಿತು. ಆ ದೀಪವನ್ನು ಸ್ವೀಕಾರ ಮಾಡಿದಂತಹ 9ನೇ ತರಗತಿಯ ಮಕ್ಕಳಿಗೂ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಮುಂದೆ ಅವರು 10ಗೆ ಬರುವವರಿದ್ದಾರೆ. ಹಾಗಾಗಿ ಮುಂದೆ ಅವರ ಜೀವನವು ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ನಾವು ಬೆಳಿಗ್ಗೆಯಿಂದಲೇ ಭಾರತ ಮಾತೆಯ ಪೂಜೆಯನ್ನು ಮಾಡಿದ್ದೇವೆ. ಭಾರತ ಮಾತೆಗೆ ಹಣತೆಯನ್ನು ಅರ್ಪಿಸಿ ಎಲ್ಲ ನೀವು ಪೋಷಕ ಬಂಧುಗಳು ಅದಕ್ಕೆ ದೀಪವನ್ನು ಇಟ್ಟು ತಮ್ಮ ಒಂದು ಗೌರವವನ್ನು ಸೂಚಿಸಿದ್ದೀರಿ. ಬಹಳ ಒಳ್ಳೆಯ ಸಂಗತಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಗುರುಗಳಿಗೂ ನೀವು ನಿಮ್ಮ ಒಂದು ವಂದನೆಯನ್ನು ಸಲ್ಲಿಸಿದ್ದೀರಿ ಮಕ್ಕಳೇ. ಅದೇ ರೀತಿ ಇನ್ನು ಮುಂದೆ ಇರುವಂಥದ್ದು ರಾಷ್ಟ್ರದೇವೋಭವ. ಈ ಮೂರನ್ನು ದಾಟಿದ ಮೇಲೆ ನೀವು ಆದರ್ಶ ವ್ಯಕ್ತಿಗಳಾಗಿ ಈ ರಾಷ್ಟ್ರಕ್ಕೆ ಅಂದರೆ ಈ ಸಮಾಜಕ್ಕೆ ನೀವು ಬರ್ತೀರಿ. ಮುಂದೆ ಈ ರಾಷ್ಟ್ರವನ್ನು ನೀವು ಪ್ರೇಮಿಸಬೇಕು. ಈ ರಾಷ್ಟ್ರವನ್ನು ನೀವು ಹೇಗೆ ಅಭಿವೃದ್ಧಿಪಡಿಸ್ತೀರಿ, ಈ ರಾಷ್ಟ್ರದೊಂದಿಗೆ ನೀವು ಹೇಗೆ ಬೆಳೀತೀರಿ ಅನ್ನೋದು ಮುಖ್ಯ ಇದರ ಉದ್ದೇಶ ಆಗಿರಲಿ ಮಕ್ಕಳೇ. ಅಂತೂ ಉತ್ತಮ ವ್ಯಕ್ತಿಯಾಗಿ, ಉತ್ತಮ ಪ್ರಜೆಗಳಾಗಿ ಈ ಭಾರತ ದೇಶದ ಉನ್ನತಿಗೆ ನೀವು ನಿಮ್ಮ ಜೀವನವನ್ನು ಮುಡಿಪಾಗಿಡಿ ಎಂದು ಹಾರೈಸ್ತಾ, ಅಂತೂ ಒಟ್ಟಾರೆಯಾಗಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಭಾರತ್ ಮಾತಾ ಕಿ ಜೈ. As we approach the conclusion of this memorable event, we invite Madam Sandhya to deliver the oath of thanks, expressing our gratitude to all who have contributed to making this day special. Good afternoon to all.
It's my pleasure to express my sense of gratitude to all on this occasion. First of all, I express my hearty thanks to Shri Damodar Sharma, the chief guest of today's program, for motivating our students with his valuable and inspirational words. Thank you, sir. A hearty thanks to Dr. Shivaprakash M., the President of our School Governing Council, for presiding over the function. Thank you, sir. We are grateful to Shri Ravinarayan sir, the correspondent of our school, for his esteemed presence. Thank you, sir. I also thank Shri Muralidhar sir, the director of Vivekananda Vidyavardhak Sangha, for his esteemed presence. Thank you, sir. I also thank our headmaster, Shri Satish Kumar Rai, for his gracious presence. I thank Shri Prasad Shanbag, the principal of Narendra PU College, and Madam Nalina, the Department of Chemistry from Vivekananda PU College, for their presence. Thank you. Special thanks to all the parents for your esteemed presence on this occasion. In spite of your busy schedule, thank you all the parents, and I thank all the well-wishers of this institution. Thank you one and all. Shanti Mantra. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ್ಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈಲಿ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ. ಮಕ್ಕಳು ತಾವು ಬೆಳೆಯುವ ರೀತಿಯಲ್ಲಿ ಮುಂದಿನ ತಮ್ಮ ಜೀವನವನ್ನು ಯಾವ ರೀತಿ ರೂಪಿಸಿಕೊಳ್ಳಬಲ್ಲರು ಅಂತ ಹೇಳೋದನ್ನು ತೋರಿಸಿಕೊಡ್ತಾರೆ. ಇದಕ್ಕೆ ಧಾರ್ಮಿಕ ಶಿಕ್ಷಣ ಮತ್ತು ಉತ್ತಮವಾದ ಒಂದು ಮೌಲ್ಯಾಧಾರಿತ ಶಿಕ್ಷಣ ಅಗತ್ಯ. ಅಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಮ್ಮ ವಿವೇಕಾನಂದ ಮಹಾವಿದ್ಯಾಲಯ. ಇಲ್ಲಿ ಅದೇ ಜೊತೆಗೆ ನಮ್ಮ ವಿವೇಕಾನಂದ ತೆಂಕಿಲದ ಪುತ್ತೂರಿನ ತೆಂಕಿಲದಲ್ಲಿರತಕ್ಕಂತಹ ಆಂಗ್ಲ ಮಾಧ್ಯಮ ಶಾಲೆ ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ನಾವು ಹೇಳ್ತೀವಿ. ಬಹುತೇಕ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಕಾನ್ವೆಂಟ್ ರೀತಿಯ ಶಿಕ್ಷಣಗಳಾಗಿದ್ದರೆ, ಇಲ್ಲಿ ವಿಶಿಷ್ಟವಾದ ಒಂದು ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಮೌಲ್ಯವನ್ನು ಹೇಳಿಕೊಡುವಂತಹ, ಮೈಗೂಡಿಸಿಕೊಳ್ಳತಕ್ಕಂತಹ ಮಕ್ಕಳಿಗೆ ಪ್ರೇರಣಾದಾಯಕವಾದ ಸ್ಫೂರ್ತಿದಾಯಕವಾದ ಶಿಕ್ಷಣವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಇವತ್ತು ಒಂದು ಅಭೂತಪೂರ್ವವಾದ ಒಂದು ಕಾರ್ಯಕ್ರಮ ನಡೆಯಿತು. 10ನೇ ತರಗತಿಯಿಂದ ಬೀಳ್ಕೊಡುಗೆ ಸಮಾರಂಭ, ಏನು ಸೆಂಡ್ ಆಫ್, ಫೇರ್ವೆಲ್ ಅಂತೇನು ಬೇರೆ ಬೇರೆ ರೀತಿಯಲ್ಲಿ ಕರಿತೀವಿ ನಾವು. ಅದನ್ನು ಒಂದು ವಿಶಿಷ್ಟವಾಗಿ, ಒಂದು ಮೌಲ್ಯಾಧಾರಿತವಾಗಿ, ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ಅದನ್ನು ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ದಾಮೋದರ್ ಶರ್ಮಾ ಅಂತ ಹೇಳುವವರು ಬಂದು ಅತ್ಯುತ್ತಮವಾದ ರೀತಿಯಲ್ಲಿ ಮಕ್ಕಳಿಗೆ ಒಂದು ಏನು ಉಪದೇಶವನ್ನು ನೀಡಿದ್ದಾರೆ, ಜೊತೆಗೆ ಪೋಷಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದರ ಜೊತೆಗೆ ಕಾರ್ಯಕ್ರಮವು ಮಕ್ಕಳ ಮುಖಾಂತರ
ತಮ್ಮ ತಂದೆ ತಾಯಿಯರಿಗೆ ಹೆತ್ತ ತಂದೆ ತಾಯಿಯರಿಗೆ ಪಾದಪೂಜೆಯನ್ನು ಮಾಡುವ ಮುಖಾಂತರ ಮತ್ತು ಇತರ ಎಲ್ಲ ರೀತಿಯ ಮೌಲ್ಯಾಧಾರಿತ ಒಂದು ಸಂದೇಶವನ್ನು ಕೊಟ್ಟು ಒಂದು ಏನು ಇನ್ನೆಲ್ಲೂ ಕಾಣದಂತಹ ಒಂದು ಮನಮುಟ್ಟುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಇದು ಒಂದು ಮಾದರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನಿತರ ಎಲ್ಲ ಸಂಸ್ಥೆಗಳು ಇದನ್ನು ಮಾದರಿಯಾಗಿ ಇಟ್ಕೊಂಡು ಈ ರೀತಿಯ ಒಂದು ಬೀಳ್ಕೊಡುಗೆ ಸಮಾರಂಭಗಳನ್ನು ತಮ್ಮ ತಮ್ಮ ಸಂಸ್ಥೆಗಳಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಹಿಂದೂ ಧರ್ಮದ ಏನು ಆಚಾರ ವಿಚಾರಗಳಿದೆ ಅದನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಎಲ್ಲ ಸಂಸ್ಥೆಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಬರಬೇಕು ಅಂತ ಹೇಳುವ ಒಂದು ಆಶಯವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ನಾನು ಡಾಕ್ಟರ್ ಕೃಷ್ಣ ಪ್ರಸನ್ನ ಅಂತ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ.